ಸಚಿವರಿಗೆ ಸಿಎಂ ಔತಣಕೂಟ. ನಿನ್ನೆ 16 ಸಚಿವರಿಗೆ ಡಿನ್ನರ್ ನೀಡಿದ್ರು ಸಿಎಂ. ಉಳಿದ ಸಚಿವರಿಗೆ ಇವತ್ತು ಸಿಎಂ ಕಡೆಯಿಂದ ಡಿನ್ನರ್ ಪಾರ್ಟಿ. ಇವತ್ತು ಸಂಜೆ ಕಾವೇರಿ ನಿವಾಸದಲ್ಲಿ ಆಯೋಜನೆಯನ್ನ ಮಾಡಲಾಗಿದೆ. ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ಇದು. ಪಂಚರಾಜ್ಯಗಳ ಚುನಾವಣೆ, ಅದರಲ್ಲೂ ಕೂಡ ಬೈ ಎಲೆಕ್ಷನ್ ಇನ್ನೇನು ಸನ್ನಿಹಿತವಾಗ್ಬಿಟ್ಟಿದೆ. ಜಿಬಿಎ ನಡೆಯೋಕ್ಕೆ ಇನ್ನೇನು ಸನ್ನದ್ಧವಾಗ್ತಾ ಇದೆ. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಹಾಗಾಗಿ ಒಂದು ಕಡೆ ಸ್ಥಳೀಯ ಚುನಾವಣೆಗಳು ಬ್ಯಾಕ್ ಟು ಬ್ಯಾಕ್ ಇದೆ ಈ ವರ್ಷ. ಅಂಥದ್ರಲ್ಲಿ ಇಂಥ ಸಂದರ್ಭದಲ್ಲಿ ಶಾಸಕರು, ಸಚಿವರು ತಮ್ಮ ತೆಕ್ಕೆಯಲ್ಲಿರೋದು ಬಹಳಷ್ಟು ಒಳಿತು. ಹಾಗಾಗಿ ಈ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ಲಾನ್ ರೂಪಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಒಂದಷ್ಟು ಚುನಾವಣೆಗಳ ಬಗ್ಗೆ ಚರ್ಚೆಯ ನಡೆಯುತ್ತೆ. ಈ ಒಂದು ಔತಣಕೂಟದ ಸಂದರ್ಭದಲ್ಲಿ ಎಲ್ಲ ರೀತಿಯ ಸಹಕಾರ ನೀಡುವಂತೆ ಸೂಚನೆಯನ್ನು ಕೊಡಲಾಗುತ್ತೆ. ತನು ಮನ ಧನ ಎಲ್ಲ ರೀತಿಯ ಸಹಕಾರಕ್ಕೆ ಈ ಔತಣಕೂಟದ ನೆಪದಲ್ಲಿ ರಾಜಕೀಯದ ಹಲವು ವಿಚಾರಗಳ ಕುರಿತು ಚರ್ಚೆ ನಡೆಯುತ್ತೆ ಎನ್ನುವಂಥ ಮಾಹಿತಿ ಇದೆ. ಯಾಕಂತ ಹೇಳಿದ್ರೆ ಸಹಜವಾಗಿ ರಾಜಕಾರಣಿಗಳೆಲ್ಲರೂ ಕೂಡ ಒಂದು ಕಡೆ ಸೇರ್ತಾರೆ ಅಂದರೆ ಅಲ್ಲಿ ರಾಜಕಾರಣದ ಮಾತು ಬಿಟ್ಟರೆ ಬೇರೆ ಏನಿರೋದಕ್ಕೆ ಸಾಧ್ಯ ಅನ್ನುವಂಥ ಪ್ರಶ್ನೆ ಬರುತ್ತೆ ನೋಡಿ. ಹಾಗೆ ಬ್ಯಾಕ್ ಟು ಬ್ಯಾಕ್ ಚುನಾವಣೆಗಳಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, ಅದರಲ್ಲೂ ಪ್ರಮುಖವಾಗಿ ಜಿಬಿಎ ಜೂನ್ ಒಳಗಡೆ ನಡೆಸಲೇಬೇಕು ಎನ್ನುವಂಥದ್ದೊಂದು ವಿಚಾರ. ಇದೆಲ್ಲದರ ಮಧ್ಯೆ ಬೈ ಎಲೆಕ್ಷನ್, ಅದರಲ್ಲೂ ಕೂಡ ಕಾಂಗ್ರೆಸ್ ಗೆದ್ದು ಬೀಗಲೇಬೇಕು ಅಂತ ಹೇಳಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೋಸ್ಕರ ಭಾರಿನೇ ಕಸರತ್ತು ನಡೆಸ್ತಾ ಇದೆ. ಒಂದು ಕಡೆ ಪ್ರತಿಷ್ಠೆಯ ಮಾತು ಕೂಡ ಹೌದು. ಹಾಗಾಗಿ ಒಂದಷ್ಟು ಸಚಿವರು, ಶಾಸಕರ ಜೊತೆ ಮಾತನಾಡೋದು ಬಹಳ ಮುಖ್ಯವಾಗುತ್ತೆ. ಆದರೆ ಇವತ್ತು ಸಂಜೆ ಸಚಿವರಿಗೆ ಸಿಎಂ ಅವ್ರ ಕಡೆಯಿಂದ ಔತಣಕೂಟ. ಈ ಬ್ಯಾಕ್ ಟು ಬ್ಯಾಕ್ ಔತಣಗಳ ಕೂಟ ನಡೀತಾ ಇದೆ. ಈಗ ಇತ್ತೀಚೆಗಷ್ಟೇ KPCC ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದಂಥ 6 ವರ್ಷ ಕಂಪ್ಲೀಟ್ ಮಾಡಿದ್ದಕ್ಕೆ DKಶಿ ಅವರು ಕೂಡ ಔತಣ ಕೂಡ ಕೊಟ್ಟರು. ಇದೀಗ 16 ಸಚಿವರಿಗೆ ನಿನ್ನೆಯಷ್ಟೇ ಸಿಎಂ ಅವರು ಡಿನ್ನರ್ ಪಾರ್ಟಿಯನ್ನು ಕೊಟ್ಟಿದ್ರು. ಇನ್ನು ಉಳಿದಂಥ ಸಚಿವರಿಗೆ 2ನೇ ಹಂತದಲ್ಲಿ ಇವತ್ತು ಸಿಎಂ ಕಡೆಯಿಂದ ಡಿನ್ನರ್ ಪಾರ್ಟಿ ಇದೆ. ಇವತ್ತು ಸಂಜೆ ಕಾವೇರಿ ನಿವಾಸದಲ್ಲಿ ಈ ಒಂದು ಔತಣಕೂಟವನ್ನು ಆಯೋಜನೆ ಮಾಡಲಾಗಿದೆ. ಅದಕ್ಕಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ನಡೀತಾ ಇದೆ. ಈ ಒಂದು ಮೀಟಿಂಗಲ್ಲಿ, ಈ ಒಂದು ಔತಣಕೂಟದ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡಬೇಕು, ಯಾವ ರೀತಿಯಾಗಿ ಮುಂದಿನ ಲೆಕ್ಕಾಚಾರಗಳು ನಡೀಬೇಕು, ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಜೊತೆಗೆ ಪಕ್ಷ ಸಂಘಟನೆಯ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡಬೇಕು. ಯಾಕಂದರೆ ಈಗಾಗಲೇ 2008ರ ವಿಧಾನಸಭಾ ಎಲೆಕ್ಷನ್ಗೂ ಕೂಡ ಪ್ರತಿಪಕ್ಷಗಳ ತಯಾರಿಯನ್ನು ನಡೆಸ್ಕೊಳ್ತಾ ಇದೆ. ಹಾಗಾಗಿ ಎಲ್ಲ ವಿಚಾರಗಳ ಚರ್ಚೆಯನ್ನು ಕೂಡ ಈ ಒಂದು ಔತಣಕೂಟದಲ್ಲಿ ಮಾಡುವಂತಹ ಸಾಧ್ಯತೆಗಳಿದೆ. ಇವತ್ತು ಸಂಜೆ ಕಾವೇರಿ ನಿವಾಸದಲ್ಲಿ ಔತಣಕೂಟವನ್ನು ಆಯೋಜನೆ ಮಾಡಲಾಗಿದೆ. ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಇದಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಇನ್ನೇನು ಪಂಚರಾಜ್ಯಗಳ ಚುನಾವಣೆ, ಬೈ ಎಲೆಕ್ಷನ್, ಜಿಬಿಎ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯ ಬಗ್ಗೆ ಚರ್ಚೆ ಸಾಧ್ಯತೆ, ಎಲ್ಲ ರೀತಿಯ ಸಹಕಾರ ನೀಡುವಂತೆ ಒಂದಷ್ಟು ಸಚಿವರಿಗೆ ಸೂಚನೆಯನ್ನು ಕೊಡಲಾಗ್ತಾ ಇದೆ. ತನು ಮನ ಧನ ಎಲ್ಲ ರೀತಿಯ ಸಹಕಾರಕ್ಕೆ ಸಿಎಂ ಅವ್ರ ಕಡೆಯಿಂದ ಒಂದು ಮನವಿ, ಒಂದು ಅಪ್ಲಿಕೇಶನ್ ಹಾಕುವಂತಹ ಒಂದು ವಿಚಾರ ಕೂಡ. ಒಟ್ಟಾರೆ ಇವತ್ತು 16 ಸಚಿವರಿಗೆ ಡಿನ್ನರ್ ಪಾರ್ಟಿ ನೆನ್ನೆಯಷ್ಟೇ ನಡೆದಿದೆ. ಉಳಿದ ಸಚಿವರಿಗೆ ಇವತ್ತು ಸಿಎಂ ಕಡೆಯಿಂದ ಕಾವೇರಿ ನಿವಾಸದಲ್ಲೇ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿರೋದು ಒಂದಷ್ಟು ಕುತೂಹಲವನ್ನು ಕೂಡ ಕೆರಳಿಸಿದೆ. ಈ ಪಾರ್ಟಿಯಲ್ಲಿ ಯಾರೆಲ್ಲ ಇರ್ತಾರೆ, ಏನೆಲ್ಲ ಮಾತುಕತೆ ನಡೆಯುತ್ತೆ, ಏನೆಲ್ಲ ಮಾತುಕತೆ ನಡೆಯಬಹುದು, ಯಾವ ವಿಚಾರ ಹೇಗೆ ಮುಂದೆ ಪ್ರಸ್ತಾಪಗಳಾಗತ್ತೆ, ಏನೆಲ್ಲ ನಡೆಯುತ್ತೆ ಅನ್ನುವಂಥ ಕುತೂಹಲ ಸಹಜವಾಗಿ ಮನೆ ಮಾಡಿದೆ.